ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನೋಡಿರಿ, ನಾನಿವತ್ತು ಕ್ರಿಸ್ಪಿ ಆದಂಥ ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ರಿ. ಕ್ವಿಕ್ಕಾಗಿ ಫಟಾಫಟ್ ಅಂಥೇಳಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರುತ್ತೆ. ಯಾವುದೇ ಸಮೋಸ ಆಗಲಿ ಕಚೋರಿ ಆಗಲಿ ನೀವು ಇಷ್ಟನೇ ಪಡೋದಿಲ್ಲ. ಇದನ್ನು ಒಂದು ಸರಿ ಮಾಡ್ಕೊಂಡು ತಿಂದರೆ ಸಾಕು, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಈಸಿಯಾಗಿ ನೀವು ಇದನ್ನು ಸ್ಟೋರ್ ಮಾಡಿ ತಿನ್ಬೋದು. ಮತ್ತು ನೋಡಿರಿ, ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ನಾನಿಲ್ಲಿ ಇವತ್ತು ಈ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಇಲ್ಲಿ ನೋಡಿರಿ, ಒಂದು ಆಲೂಗಡ್ಡೆನ ನಾನಿಲ್ಲಿ ಬೇಯಿಸಿ ತೊಗೊಂಡಿದ್ದೀನಿ, ಅಂದರೆ ಬಾಯ್ಲ್ ಮಾಡಿ ತೊಗೊಂಡಂಥ ಆಲೂಗಡ್ಡೆ ಇದು. ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಡ್ರಿ. ಈ ಥರ ಒಂದು ಆಲೂಗಡ್ಡೆನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನಿಮಗೆ ಸ್ನ್ಯಾಕ್ಸ್ ಕ್ವಾಂಟಿಟಿ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು 2 ಆಲೂಗಡ್ಡೆನಾದರೂ ಬಳಸ್ಬೋದು. ಒಂದು ಆಲೂಗಡ್ಡೆನೇ ನೋಡಿರಿ ತಟ್ಟೆ ತುಂಬ ಆಗೋಷ್ಟು ಸ್ನ್ಯಾಕ್ಸ್ ಮಾಡ್ಕೋಬೋದು ನಾವು. ನಾನಿಲ್ಲಿ ನೋಡಿರಿ ಸ್ವಲ್ಪ ದೊಡ್ಡ ಸೈಜ್ನಲ್ಲಿರುವಂಥ ಆಲೂಗಡ್ಡೆನ ಈ ರೀತಿ ಕಟ್ಸ್ ಹಾಕಿ ಬೇಯಿಸಿದ್ದೀನಿ. ಈ ಥರ ಕಟ್ಸ್ ಹಾಕಿ ಬೇಯಿಸಿದ್ರೆ ನೋಡಿರಿ ಈಸಿಯಾಗಿ ಬೆಂದ್ಕೊಳ್ಳುತ್ತೆ, ಬೇಗ ಬೇಯುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಯಾವುದೇ ರೀತಿ ಗಟ್ಟಿಯಾಗಿ ಬೇಯೋದಿಲ್ಲ. ನೋಡಿರಿ, ತುಂಬ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೋಬೋದು. ಇಲ್ಲಿ ನೋಡಿರಿ, ಸ್ವಲ್ಪ ಅದು ತಣ್ಣಗಾಗಲಿ, ಸ್ವಲ್ಪ ಬಿಸಿ ಇದೆ ಆಲೂಗಡ್ಡೆ. ನಾನಿಲ್ಲಿ 1 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ, ಬಾಂಬೆ ರವೆನ ತೊಗೊಂಡಿದ್ದೀನಿ. ನೋಡಿರಿ, ಸ್ವಲ್ಪ 1 ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಇದೆ. ಇದು ನಡೆಯುತ್ತೆ, ಹೆಚ್ಚು ಕಡಿಮೆ ಆದರೂ ಕೂಡ. ನಿಮ್ಮ ಹತ್ರ ದಪ್ಪ ರವೆ ಇದೆ ಅಂದರೆ ನೀವು ಅದನ್ನು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ ತೊಗೊಳ್ರಿ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದಕ್ಕೇ ನೋಡಿರಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ರಿ, ಬಾಂಬೆ ರವೆ ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿರಿ ಟೇಸ್ಟಿಗೆ. ಹಿಟ್ಟು ನಾದಬೇಕಾದ್ರೆ ಏನು ಚಿಟಿಕೆ ಉಪ್ಪು ಹಾಕ್ತೀವಲ್ವ ಅಷ್ಟೇ ಉಪ್ಪನ್ನು ಸೇರಿಸ್ರಿ. ಆಮೇಲೆ ನೋಡಿರಿ, 1 ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆ ಅರೋಮ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ, ಆಮೇಲೆ ಸ್ಪೈಸಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಕೂಡ ಸೂಪರಾಗಿರುತ್ತೆ ನೋಡಿರಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೀವು ಇಷ್ಟ ಇದೆ ಅನ್ನೋರು 1 ಸ್ಪೂನ್ ಆದರೂ ಬಳಸ್ಬೋದು. ನೋಡಿರಿ, ಇದನ್ನೀಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ರವೆ, ಹಿಟ್ಟು, ನಾವು ಹಾಕಿದಂಥ ಸ್ಪೈಸಸ್ ಎಲ್ಲದು ಚೆನ್ನಾಗಿದು ಮಿಕ್ಸ್ ಆಗಬೇಕು. ಸ್ವಲ್ಪ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನು ನಾನು ಇದರಲ್ಲಿ ಏನು ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡಿದಂಥ ಹಿಟ್ಟಿನಲ್ಲಿ 2 ಸ್ಪೂನಷ್ಟು ನಾನಿಲ್ಲಿ ಸೈಡಿಗೆ ತೆಗೆದು ಇಡ್ತಾಯಿದ್ದೀನಿ. ಇದನ್ನು ಆಮೇಲೆ ಯೂಸ್ ಮಾಡೋಣ. 2 ಸ್ಪೂನ್ ಆದರೆ ಸಾಕು, ಜಾಸ್ತಿ ಏನು ಬೇಡ. ಈಗ ನೋಡಿರಿ, ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿರಿ, 1 ಚಮಚದಲ್ಲಿ ಇಷ್ಟು ಎಣ್ಣೆ ಆದರೆ ಸಾಕು, ಜಾಸ್ತಿ ಎಣ್ಣೆ ಬೇಡ. ಹಿಟ್ಟು ಕಲಿಸ್ಬೇಕಾದ್ರೆ ಏನು ನಾವು ಹಾಕ್ತೀವಲ್ವ ಅಷ್ಟು ಹಾಕಿದರೆ ಸಾಕು, ತುಂಬ ಎಣ್ಣೆ ಹಾಕೋದು ಬೇಡ. ಈಗ ಇದನ್ನು ಮಿಕ್ಸ್ ಮಾಡಿರಿ. ಹಿಟ್ಟಿನಲ್ಲೇ ಚೆನ್ನಾಗಿದೆ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗೋ ರೀತಿ ಕಲಸಿಂದ ನೀರು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ರಿ. ಗಟ್ಟಿಯಾಗಿ ಏನು ನಾದೋದು ಬೇಡ, ತುಂಬ ನೀರಾಗೂ ನಾದೋದು ಬೇಡ. ಏಕೆಂದರೆ ನಾವಿಲ್ಲಿ ರವಾನ ಹಾಕಿರೋದ್ರಿಂದ ಚೆನ್ನಾಗಿದು ನೀರು ಅಬ್ಸರ್ವ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿರಿ, ಈ ರೀತಿ ಸ್ವಲ್ಪ ಇದು ನೋಡಿರಿ ಅಂಟೋ ಥರ ಇರಬೇಕು. ಈ ಹದಕ್ಕೆ ಹಿಟ್ಟನ್ನು ನಾದ್ಕೊಂಡು ಒಂದು 15 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಅಂದರೆ ರವೆ ಚೆನ್ನಾಗಿ ನೆನೆದು ಹಿಟ್ಟಿನ ಹದಕ್ಕೆ ಬರಬೇಕು. ಆ ರೀತಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ರಿ. ಹಾಗಾಗಿ ಒಂದು 10-15 ನಿಮಿಷ ಏನು ಚೆನ್ನಾಗಿ ನೆನೆಸ್ರಿ. ಫಸ್ಟೇ ನೆನೆಸಿ ಕಲಸಿ ಇಟ್ಟುಬಿಡ್ರಿ ಹಿಟ್ಟನ್ನು. ಆಮೇಲೆ ಸಾಫ್ಟ್ ಆದಂಥ ಹಿಟ್ಟು ರೆಡಿಯಾಗುತ್ತೆ. ಈಗ ನೋಡಿರಿ, ಇದನ್ನು ನೆನೆಯಕ್ಕೆ ಬಿಡೋಣ ಒಂದು 15 ನಿಮಿಷ. ಆಮೇಲೆ ನೋಡಿರಿ, ಇಲ್ಲಿ ನಾವು ಫಸ್ಟೇನು ಹಿಟ್ಟು ತಗೊಂಡಿದ್ವಲ್ವ ಅದಕ್ಕೆ ನೋಡಿರಿ 1 ಚಮಚದಷ್ಟು ನೀರು ಹಾಕಿರಿ. ಫಸ್ಟು ಹಾಕಿದನ್ನ ನೀಟಾಗಿ ಕಲಿಸ್ಕೊಡ್ರಿ. 1 ಕಪ್ಪಷ್ಟು ನೀರು ಹಾಕಿ ಯಾವುದೇ ಗಂಟುಗಳಿರಬಾರ್ದು ಆ ರೀತಿ ಇದನ್ನು ಕಲಿಸ್ಕೊಂಡು ಇದನ್ನು ಕೂಡ ಹಾಗೆ ಇಟ್ಬಿಡ್ರಿ. ರವೆ ಎಲ್ಲ ನೋಡಿರಿ ಚೆನ್ನಾಗಿ ನೀರು ಅಬ್ಸರ್ವ್ ಮಾಡಿಕೊಂಡು ಅದು ಕೂಡ ಸೂಪರಾಗಿ ಬರುತ್ತೆ. ಸ್ವಲ್ಪ ಇದನ್ನು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ರಿ, ತುಂಬ ಗಟ್ಟಿ ಇರಬಾರ್ದು. ಇದು ಕಲಸಿ ಅದನ್ನು ಕೂಡ ಸೈಡಿಗೆ ಎತ್ತಿಡೋಣ. ಈಗ ನೋಡಿರಿ, ಆಲೂಗಡ್ಡೆ ಎಲ್ಲ ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಫಸ್ಟು ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡ್ರಿ. ಮಿಕ್ಕಿದ ಇಂಗ್ರೀಡಿಯೆಂಟ್ಸನ್ನು ಆಮೇಲೆ ಹಾಕೋಣ. ಈಗ ನೋಡಿರಿ, ಇದು ಸಾಫ್ಟಾಗಿ ಬೆಂದಿರೋದ್ರಿಂದ ಯಾವುದೇ ಗಂಟುಗಳು ಇರೋದಿಲ್ಲ. ನಾನು ಇದನ್ನು ಫೋರ್ಕಿಂದ ಇಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಸ್ಮ್ಯಾಶರ್ ಇದೆ ಅಂದರೆ ನೀವು ಅದರಲ್ಲೂ ಮಾಡ್ಬೋದು, ಇನ್ನೂ ಬೇಗ ಆಗುತ್ತೆ. ಆದರೆ ಯಾವುದೇ ಗಂಟುಗಳು ಮಾತ್ರ ಇರಬಾರ್ದು. ಇದರಲ್ಲಿ ತುಂಬ ಫೈನಾಗಿ ಪೇಸ್ಟ್ ರೀತಿಯಲ್ಲಿ ಇದನ್ನು ಮಾಡಿಕೊಡ್ರಿ. ನೋಡಿರಿ, ಚೆನ್ನಾಗಿ ಬೆಂದರೆ ನೋಡಿರಿ ನೀಟಾಗಿ ಗಂಟುಗಳಿಲ್ಲದೆ ಇರೋ ರೀತಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡೋಣ. ಈಗ ನೋಡಿರಿ, ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಸ್ವಲ್ಪ ಹಾಕಿದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಮತ್ತು 1 ಸ್ಪೂನಷ್ಟು ನಾನಿಲ್ಲಿ
ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ, ಮತ್ತು 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಜೀರಿಗೆ ಇದ್ದರೆ ಅದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿರಿ. ನಾನಿಲ್ಲಿ ಜೀರಿಗೆ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ ನನಗೆ, ನೀವು ಹಾಕಿ ಚೆನ್ನಾಗಿರುತ್ತೆ ಫ್ಲೇವರು. 1 ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀನಿ. ನಾನು ಕೂಡ ಇದರಲ್ಲಿ ಜೀರಿಗೆನ ಹಾಕಿದ್ದೀನಿ, ಬಟ್ ಅದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ. ನೀವು ಜೀರಿಗೆನ ಹಾಕಿದ್ರೆ ತುಂಬ ಒಳ್ಳೆಯ ಅರೋಮಾ ಕೊಡುತ್ತೆ, ಟೇಸ್ಟು ತುಂಬ ಸೂಪರಾಗಿರುತ್ತೆ ನೋಡಿರಿ. ಈಗ ಇದನ್ನು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ರಿ. ನಾವು ಹಾಕಿರೋಂಥ ಸ್ಪೈಸಸ್ ಎಲ್ಲ ಆಲೂಗಡ್ಡೆಯಲ್ಲಿ ಹೊಂದ್ಕೋಬೇಕು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ನೀವು ಕೈಯಿಂದ ನಿಮಗೆ ಇದಾಗುತ್ತೆ ಅಂದರೆ ನೀವು ಕೈಯಿಂದನೇ ನಾದ್ಕೊಳ್ರಿ. ಈ ರೀತಿ ನೋಡಿರಿ, ಫೈನ್ ಆದಂಥ ಪೇಸ್ಟ್ ಇಲ್ಲಿ ರೆಡಿ ಆಗಬೇಕು ನೋಡಿ. ಈ ಥರ ಮಾಡ್ಕೊಂಬಿಡ್ರಿ. ಕೈಯಿಂದ ಮಾಡಿದರೆ ತುಂಬ ಈಸಿ ಆಗುತ್ತೆ. ಅಭ್ಯಾಸ ಇಲ್ಲ ಅನ್ನೋರು ಏನು ಮಾಡೋದು, ಸ್ಪೂನಲ್ಲಿ ಮಾಡ್ಕೋಬೋದು. ಪರ್ಫೆಕ್ಟ್ ಆದಂಥ ಹದದಲ್ಲಿ ಬರಬೇಕು ಅಂದರೆ ನೀವು ಕೈಯಿಂದನೇ ಈ ರೀತಿ ನೋಡಿರಿ, ಒಳ್ಳೆ ಹಿಟ್ಟಿನ ಥರ ರೆಡಿಯಾಗಿದೆ. ಈ ರೀತಿ ಇದನ್ನು ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ರಿ. ಈಗ ನೋಡಿರಿ, ಒಂದು 10-15 ನಿಮಿಷ ನಾನು ಹಿಟ್ಟು ನೆನೆಯಕ್ಕೆ ಬಿಟ್ಟಿದ್ದೆ. ಎಷ್ಟು ಜಿಗಿಯಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಂದು 10-15 ನಿಮಿಷದಿಂದ ಒಂದು 20 ನಿಮಿಷ ನೆನೆಯಕ್ಕೆ ಇಟ್ಟರಂತೂ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ಈ ರೀತಿ ನೆನೆಸೋದ್ರಿಂದ, ನಾವು ರವೆ ಹಾಕಿರೋದ್ರಿಂದ ನೋಡಿರಿ ಖಡಕ್ಕಾಗಿ ಬರುತ್ತೆ ಸ್ನ್ಯಾಕ್ಸ್. ಈಗ ಪೂರ್ತಿಯಾದಂಥ ಒಂದು ಉಳ್ಳೆನ ತೊಗೊಂಡಿದ್ದೀನಿ. ಇಲ್ಲಿ ಯಾವುದೇ ಪಾರ್ಟ್ ಮಾಡಿಲ್ಲ ನಾನು. ಇಡೀದಾದಂಥ ಹಿಟ್ಟನ್ನು ಬಳಸಿ ದೊಡ್ಡದಾದಂಥ ಚಪಾತಿನ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡಿರಿ. ನೀವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀರೋ ಅದೇ ರೀತಿ ಲಟ್ಟಿಸ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ತುಂಬ ತೆಳುವಾಗಿ ಲಟ್ಟಿಸೋಕೆ ಹೋಗಬೇಡ್ರಿ, ಹಾಗಂತ ತುಂಬ ದಪ್ಪನಾಗಿ ಲಟ್ಟಿಸೋಕೆ ಹೋಗಬೇಡ್ರಿ. ನೀವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀರಲ್ವ ಅದೇ ರೀತಿ ಇದನ್ನು ದೊಡ್ಡದಾದಂಥ ಚಪಾತಿ ರೆಡಿ ಮಾಡ್ಕೊಳ್ರಿ. ನೋಡಿರಿ, ನಾನಿಲ್ಲಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಇಷ್ಟು ತೆಳ್ಳಗಿದ್ರೆ ಸಾಕು. ಒಂದೇ ಸರಿ ನಾವು ಇಷ್ಟು ದೊಡ್ಡದಾಗಿರೋಂಥ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇದಕ್ಕೆ ನೋಡಿರಿ, 1-2-3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಟೊಮಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ಟೊಮಾಟೊ ಸಾಸ್ ಆಗಿರ್ಬೋದು, ಕೆಚಪ್ ಆಗಿರ್ಬೋದು, ನಿಮ್ಮ ಹತ್ರ ಯಾವುದಿದೆ, ಮಕ್ಕಳು ಯಾವ್ದು ಇಷ್ಟಪಡ್ತಾರೆ ನೋಡಿ ಅದನ್ನು ಹಾಕಿರಿ. ಹಾಕಿ ಇದನ್ನು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿರಿ. ಸ್ವಲ್ಪ ಇದು 1-2 ನಿಮಿಷ ಟೈಮ್ ತೊಗೊಳುತ್ತೆ, ಯಾಕಂದರೆ ಜಲ್ದಿ ಸ್ಪ್ರೆಡ್ ಆಗೋದಿಲ್ಲ. ನೀಟಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ, ಬೇಕು ಅನ್ನೋರು ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆ ಬೇಕು ಅನ್ನೋರು ಕಡಿಮೆನೂ ಹಾಕಿ ಮಾಡ್ಕೋಬೋದು. ಈಗ ನೋಡಿರಿ, ನಾವು ರೆಡಿ ಮಾಡ್ಕೊಂಡಂಥ ಆಲೂ ಮಿಕ್ಸರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಆಲೂ ಮಸಾಲ ಸ್ವಲ್ಪ ಗಟ್ಟಿನೇ ಇರಲಿ, ತುಂಬ ನೀರಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ, ಮತ್ತು ನೀರನ್ನು ಮಿಕ್ಸ್ ಮಾಡಬಾರ್ದು. ಇದೇ ರೀತಿ ನೋಡಿರಿ, ಲೇಯರ್ನೆಲ್ಲ ನೀಟಾಗಿ ಇದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ರಿ. ಎಲ್ಲ ಕಡೆನೇ ಈಕ್ವಲಾಗಿ ಮಾಡ್ಕೊಳ್ರಿ. ದಪ್ಪ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಕಟ್ಟಾಗ್ಬಿಡುತ್ತೆ ನೀವು ಹಂಗೆ ಮಾಡಿಕೊಂಡ್ರೆ. ಈಕ್ವಲಾಗಿ ಇದನ್ನು ಈ ಥರ ಸ್ಪೂನಿನ ಸಹಾಯದಿಂದ ಮಾಡ್ಕೋಬೋದು. ಇಲ್ಲಾಂದರೆ ನೈಫಿಂದ ಅಭ್ಯಾಸ ಇದೆ ಅನ್ನೋರು ನೀವು ನೈಫಿಂದಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಕೋಟಿಂಗ್ ಮಾತ್ರ ಸೂಪರಾಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ಹಸಿ ಉಳ್ಳಾಗಡ್ಡಿನೂ ಬಳಸ್ಬೋದು, ಬಟ್ ನಾನು ಯಾವುದೇ ರೀತಿಯಿಂದ ಹಾಕಿಲ್ಲ. ಕಟ್ ಮಾಡಬೇಕಾದ್ರೆ ಇದು ಬರುತ್ತೆ ಅಂಥೇಳಿ ನಾನಿಲ್ಲಿ ಆಲೂಗಡ್ಡೆ ಪೇಸ್ಟನ್ನು ಮಾತ್ರ ಬಳಸಿದ್ದೀನಿ ನೋಡಿರಿ. ಈ ರೀತಿ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಿ ಇದನ್ನು ಒಂದು ರೋಲ್ ಥರ ಮಾಡ್ಕೊಂಬಿಡ್ರಿ. ಈ ರೀತಿ ನೋಡಿ, ಪೂರ್ತಿ ಟೈಟ್ ಆದಂಥ ರೋಲನ್ನು ರೆಡಿ ಮಾಡ್ಕೊಳ್ರಿ. ಲೂಸೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ಈ ರೀತಿ ಟೈಟಾಗಿಯೇ ಇರಬೇಕು. ಆವಾಗ ಪರ್ಫೆಕ್ಟ್ ಆದಂಥ ಶೇಪಲ್ಲಿ ಬರ್ತೈತಿ ನೋಡಿ. ಒಂದೇ ಸರಿ ನಾವು ದೊಡ್ಡದಾದಂಥ ಚಪಾತಿನ ಮಾಡಿಕೊಂಡ್ರೆ ಇಷ್ಟು ಬೇಗನೆ ಆಗುತ್ತೆ. ಈಗ ಇದನ್ನು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿಕೊಳ್ರಿ. ಲಾಸ್ಟ್ ಎಡ್ಜಸ್ ಏನಿರುತ್ತೆ ನೋಡ್ರಿ, ನೀಟಾಗಿ ಅಂಟಿಕೊಳ್ಳುತ್ತೆ. ಈ ಕಡೆ ಎಡ್ಜಸ್ಸನ್ನು ಮುಚ್ಚಿಬಿಡ್ರಿ, ಈ ಕಡೆ ಎಡ್ಜಸ್ಸನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೋಡ್ರಿ ನೀಟಾಗಿ ಕುತ್ಕೊಳ್ಳುತ್ತೆ. ನಿಮಗೆ ಸ್ವಲ್ಪ ಚಿಕ್ಕದಾದಂಥ ಸ್ನ್ಯಾಕ್ಸ್ ಬೇಕು ಅಂದರೆ ಸ್ವಲ್ಪ ರೋಲ್ ಥರ ಇದನ್ನು ಈ ಥರ ಮಾಡ್ಕೊಳ್ರಿ. ಇಲ್ಲ ದೊಡ್ಡದಾಗಿನೇ ಇರಬೇಕು ಅಂದರೆ ನೀವು ಯಾವ ರೀತಿ ಇದು ಮಾಡಿರ್ತೀರೋ ಅದೇ ರೀತಿಯೇ ಕಟ್ ಮಾಡ್ಕೊಳ್ರಿ. ನೋಡಿರಿ, ಈ ರೀತಿ ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ರಿ. ನಾನಿಲ್ಲಿ 1 ಇಂಚಷ್ಟು ಸೈಜ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ಈಸಿಯಾಗಿ ಕಟ್ ಆಗುತ್ತೆ ನೋಡಿ. ಈ ಥರ ಲೇಯರ್ಸ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿ ಸ್ನ್ಯಾಕ್ಸು ಪ್ರಿಪೇರ್ ಆಗುತ್ತೆ. ನಾವು ಫಿಲ್ ಮಾಡಿದಂಥ ಮಸಾಲ ಕೂಡ ಹೊರಗೆ ಬರೋದಿಲ್ಲ ನೋಡಿರಿ. ಈ ರೀತಿ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ಇದು ನಿಧಾನಕ್ಕೆ ಶೇಪಲ್ಲಿ, ರೌಂಡ್ ಶೇಪ್ನಲ್ಲಾಗಲಿ ಅಥವಾ ಟ್ರಯಾಂಗಲ್ ಶೇಪ್ನಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ರೀತಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ನಾನಿಲ್ಲಿ ರೋಲ್ ಥರನೇ ಮಾಡ್ತಾಯಿದ್ದೀನಿ, ಈಸಿ ಆಗುತ್ತೆ, ಬೇಗ ಆಗುತ್ತೆ ಅಂಥೇಳಿ. ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ನಾನು ಇಲ್ಲಿದನ್ನು ಕಟ್ ಮಾಡಿ ತೊಗೊಂಡು ಬರ್ತೀನಿ. ಬೇಗನೆ ಆಗುತ್ತೆ ನೋಡಿರಿ ಒಂದೇ ಸರಿಗೆ. ಈಗ ನೋಡಿರಿ, ಫಸ್ಟು ನಾವೇನು ಇದನ್ನು ಸ್ಲರಿನ ರೆಡಿ ಮಾಡಿ ಇಟ್ಟಿದ್ವಲ್ಲ, ರವೆ ಎಲ್ಲ ನೋಡಿರಿ ಚೆನ್ನಾಗಿ ನೆನೆದಿದೆ, ಆಮೇಲೆ ಸೂಪರಾಗಿ ಬಂದಿದೆ ನೋಡಿರಿ. ಇದೇ ರೀತಿ ಸ್ಲರಿ ಇರಬೇಕು. ಈಗ ನೋಡಿರಿ, ಎಲ್ಲದನ್ನು ನಾನಿಲ್ಲಿ ಕಟ್ ಮಾಡಿ ತೊಗೊಂಡು ಬಂದಿದ್ದೀನಿ ನೋಡಿರಿ. ತುಂಬ ಒಂದೇ ಆಲೂಗಡ್ಡೆನಲ್ಲಿ ಇಷ್ಟೊಂದು ಸ್ನ್ಯಾಕ್ಸನ್ನು ನಾವು ಮಾಡ್ಬೋದು. ಬಟ್ 1 ಕಪ್ ಹಿಟ್ಟು ಗೋಧಿ ಹಿಟ್ಟನ್ನು ಬಳಸಿರೋದ್ರಿಂದ ಇನ್ನೂ ಒಂದು ತಟ್ಟೆ ತುಂಬ ಜಾಸ್ತಿ ಆಗಿದೆ. ಈಗ
ಫ್ರೈ ಮಾಡೋದಕ್ಕೋಸ್ಕರ ನಾನಿಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಫಸ್ಟಿಗೆ ನೀವು ಆಯಿಲ್ ಬಿಸಿ ಮಾಡಿ ಇಟ್ಕೊಂಡ್ಬಿಡ್ರಿ, ಏಕೆಂದರೆ ಇದರಲ್ಲಿ ಡಿಪ್ ಮಾಡೋದಿರುತ್ತೆ. ಡಿಪ್ ಮಾಡಿದ ತಕ್ಷಣ ನಾವು ಎಣ್ಣೆಗೆ ಡೈರೆಕ್ಟಾಗಿ ಹಾಕೋದಿರುತ್ತೆ. ಹಾಗಾಗಿ ಫಸ್ಟೇ ನೀವು ಎಣ್ಣೆನ ಬಿಸಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬೇಗ ನೀವು ಫ್ರೈ ಮಾಡ್ಕೋಬೋದು. ಇದರಲ್ಲಿ ತುಂಬ ಹೊತ್ತು ನಾವು ನೆನೆಸಬಾರ್ದು ಸ್ಲರಿನಲ್ಲಿ, ಹಾಗಾಗಿ ಬೇಗನೆ ಫ್ರೈ ಆಗುತ್ತೆ. ಫಸ್ಟೇ ನೀವು ಎಣ್ಣೆನ ಬಿಸಿ ಮಾಡಿ ಇಟ್ಕೊಳ್ರಿ. ಇದೇ ರೀತಿ ಡಿಪ್ ಮಾಡ್ತಾ ಎಲ್ಲ ಸ್ನ್ಯಾಕ್ಸನ್ನು ಫ್ರೈ ಮಾಡ್ಕೊಳ್ರಿ. ನೀವು ಇದನ್ನು ಸ್ಲರಿನಲ್ಲಿ ಡಿಪ್ ಮಾಡಿದ ತಕ್ಷಣ ಒಂದು ಸ್ಪೂನಿನ ಸಹಾಯದಿಂದ ಹಾಕ್ರಿ, ಯಾಕಂದರೆ ಎಕ್ಸ್ಟ್ರಾ ಏನಾದರೂ ಸ್ಲರಿ ಉಳ್ಕೊಂಡಿದ್ರೆ ಅದೆಲ್ಲ ನೀಟಾಗಿ ಬಸ್ತು ಬಿಡುತ್ತೆ. ಆಮೇಲೆ ಕೈಲೇ ಹಾಕಕ್ಕೆ ಹೋಗ್ಬೇಡ್ರಿ, ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಅಲ್ವ, ಇದು ಸ್ಲರಿನಲ್ಲಿ ಡಿಪ್ ಮಾಡೋದ್ರಿಂದ ಕೈಗೆ ಸಿಡೋ ಚಾನ್ಸಸ್ ಇರುತ್ತೆ. ಒಂದು ಸ್ಪೂನ್ ತೊಗೊಂಡೆ ಹಾಕ್ರಿ, ಕೈಯಿಂದ ಹಾಕಕ್ಕೆ ಹೋಗಬೇಡಿ. ನೋಡಿ ಇದೇ ರೀತಿ ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾನಿಲ್ಲಿ ಶಾಲೋ ಫ್ರೈನ ಮಾಡ್ತಾಯಿದ್ದೀನಿ. ಒಂದು ಕಡೆ ನೋಡಿರಿ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ತಿರುಗಿಸಿ ಹಾಕ್ರಿ. ಸ್ಲರಿನಲ್ಲಿ ಡಿಪ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಒಂದಕ್ಕೊಂದು ಅಂಟುಕೊಂಡಿರುತ್ತೆ. ಬಿಡಿಯಾಗಿ ಹಾಕಿದರೆ ಪರವಾಗಿಲ್ಲ. ಸ್ವಲ್ಪ ಈ ಥರ ಹಾಕಿದಾಗ ನಿಧಾನಕ್ಕೆ ನೋಡಿಕೊಂಡು ತಿರುಗಿಸಿ ಹಾಕಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಈಗ ಸ್ವಲ್ಪ ಇದನ್ನು ತಿರುಗಿಸಿ ಹಾಕಿದ ಮೇಲೆ ನೋಡಿರಿ, ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ರಿ. ಅವಾಗ ಏನಾಗುತ್ತೆ, ಒಳಗಡೆಯಿಂದನೂ ಖಡಕ್ಕಾಗಿ ಚೆನ್ನಾಗಿ ಬೆಂದಿರುತ್ತೆ ಸ್ನ್ಯಾಕ್ಸ್ ಒಳಗಡೆ. ನೋಡಿರಿ, ಸ್ಲರಿನಲ್ಲಿ ಡಿಪ್ ಮಾಡಿರೋದ್ರಿಂದ ಒಳಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು 2-3 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬೇಕು. ಆವಾಗ ಏನಾಗುತ್ತೆ, ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಖಡಕ್ಕಾಗಿ ಫ್ರೈ ಆಗಿರ್ತವೆ. ನಾವು ಇದನ್ನು ರವೆ ನೀರಿನಲ್ಲಿ ಡಿಪ್ ಮಾಡಿರೋದ್ರಿಂದ ನೋಡಿರಿ ಸೂಪರ್ ಕ್ರಿಸ್ಪಿಯಾಗಿರುತ್ತೆ. ತುಂಬ ಚೆನ್ನಾಗಿ ಖಡಕ್ಕಾಗಿ ಕುರುಮ್ ಅಂಥೇಳಿ ರೆಡಿ ಆಗ್ತವೆ. ನೋಡಿರಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡ್ಕೊಂಡಿಂದ ನೀಟಾಗಿ ಎಣ್ಣೆ ಬಸ್ತು ಇದನ್ನು ತೆಗೆದು ಬಿಸಿಯಾಗಿ ಆದರೂ ಸರ್ವ್ ಮಾಡ್ಬೋದು. ಬಟ್ ತಣ್ಣಗಾದ್ಮೇಲೆ ತಿಂದರೆ ನೋಡಿರಿ ತುಂಬ ಕ್ರಿಸ್ಪಿಯಾಗಿರುತ್ತೆ. ಬಿಸಿಯಾಗಿ ತಿನ್ನಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿ ಮೆತ್ತಗಿರುತ್ತೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ತಿನ್ನಿರಿ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ನಾನಿಲ್ಲಿ ಫ್ರೈ ಮಾಡಿ ತೊಗೊಂಬಂದಿದ್ದೀನಿ. ನೋಡಿರಿ ಹೇಗೆ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದೇ ರೀತಿ ಎಲ್ಲ ಆಲೂಗಡ್ಡೆ ರೆಸಿಪಿನೂ ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಆದಷ್ಟು ನಿಮಗೆ ಯಾವುದಾದ್ರೂ ವಿಡಿಯೋಗಳು ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ, ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆಯ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇದೇ ರೀತಿ ಒಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.